ಶುಭ ಶುಕ್ರವಾರವೇ ಸಿನಿ ಪ್ರಿಯರಿಗೆ ಬಂಪರ್ ಸುದ್ದಿ ಇದು. ಇನ್ನು ಮುಂದೆ ಎಲ್ಲಾ ಚಿತ್ರಮಂದಿರಗಳಲ್ಲಿ 200 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ನೋಡಿ, ಶುಭ ಶುಕ್ರವಾರ ಸಿನಿ ಪ್ರಿಯರಿಗೆ ಇದೊಂದು ರೀತಿ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. 200 ರೂಪಾಯಿಗೆ ಟಿಕೆಟ್ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಇದೇ ದರ ಇರುತ್ತೆ. ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರ. ಇನ್ನು ಮುಂದೆ ಎಲ್ಲಾ ಚಿತ್ರಮಂದಿರಗಳಲ್ಲಿ 200 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ರಾಜ್ಯ ಸರ್ಕಾರ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ 200 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಆಡ್ ಆಗುತ್ತೆ. ಸದ್ಯ ಥಿಯೇಟರ್ಗಳಿಗೆ ಇನ್ನೂ ಕಾಪಿ ತಲುಪಿಲ್ಲ. ಅದಾದ ನಂತರದಲ್ಲಿ ಈ ದರ ನಿಗದಿ ಮಾಡಲಾಗುತ್ತೆ. ಯಾವುದೇ ಚಿತ್ರಮಂದಿರ ಹೋಗಿ ಇದುವರೆಗೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇರೆ ಅಥವಾ PVRಗಳಲ್ಲಿ ಹೋದರೆ ಬೇರೆ, ಮತ್ತೊಂದು ಚಿತ್ರಮಂದಿರದಲ್ಲಿ ಅವರದ್ದೇ ಆದಂತಹ ದರವನ್ನ ನಿಗದಿ ಮಾಡಲಾಗ್ತಾ ಇತ್ತು. ಅದನ್ನ ನೋಡಿಕೊಂಡು ಜನ ಎಲ್ಲಿ ಕಡಿಮೆ ಇದೆಯೋ ಅಂತಲ್ಲಿ ಹೋಗುವಂತವರ ಸಂಖ್ಯೆ ಕೂಡ ಇತ್ತು. ಇನ್ನಷ್ಟು ಜನರಿಗೆ ಹತ್ತಿರ ಥಿಯೇಟರ್ಸ್ಗಳಿಲ್ಲ ಅಂತ ಹೇಳಿ ಯಾವ ಹತ್ತಿರ ಥಿಯೇಟರ್ ಇದೆಯೋ ಅಲ್ಲಿ ಜಾಸ್ತಿ ದರವನ್ನ ಕೊಟ್ಟು ಸಿನಿಮಾವನ್ನ ನೋಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ 200 ರೂಪಾಯಿಗೆ ಟಿಕೆಟ್ ಸಿಗತ್ತೆ. ಹೀಗಾಗಿ ಸಿನಿಮಾ ಪ್ರೇಕ್ಷಕರಿಗೆ ಇದರೊಂದಿಗೆ ಹಬ್ಬದೂಟ ಅಂತ ಹೇಳ್ಬೋದು. ಸಿನಿಮಾಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಸಿನಿಮಾಗಳು ಬರ್ತಾ ಇದೆ. ನೋಡುವಂತವರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲಿ 200 ರೂಪಾಯಿಗೆ ಟಿಕೆಟ್ ದರ ನಿಗದಿ ಆಗಿರೋದು ಇನ್ನಷ್ಟು ಖುಷಿ ತಂದಿದೆ. ಚಿತ್ರಮಂದಿರಗಳಿಗೆ ಹೋಗಿ ನೋಡುವಂತಹ ಸಂಖ್ಯೆ ಹೆಚ್ಚಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ನಿಜಕ್ಕೂ ಇದು ಸಿನಿಪ್ರಿಯರಿಗೆ ಒಂದ್ ರೀತಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದೊಂದ್ ಕಡೆ ಒಂದೊಂದು ರೀತಿಯ ದರ ಇತ್ತು. ಆದ್ರೆ ಇನ್ ಮುಂದೆ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ 200 ರೂಪಾಯಿಗೆ ಟಿಕೆಟ್ ಸಿಗತ್ತೆ ಅಂತಂದ್ರೆ ಒಂದ್ ರೀತಿ ಹಬ್ಬ ಸಿನಿ ಪ್ರೇಮಿಗಳಿಗೆ. ಅಫ್ಕೋರ್ಸ್ ಮಧು, ಸಿನಿ ಪ್ರೇಮಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅದು ಶುಕ್ರವಾರದಂದೇ, ಅಂದರೆ ಚಿತ್ರರಂಗಕ್ಕೆ ಶುಕ್ರವಾರ ಅಂದರೆ ಒಂದು ರೀತಿ ಲಾಭದಾಯಕದ ವಾರ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಸಿನಿಮಾಗಳು ಕೂಡ ಶುಕ್ರವಾರದಂದೇ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡ್ತವೆ. ಸೊ ಹೀಗಾಗಿ ಇವತ್ತೇ ಈ ಥರದ್ದೊಂದು ಅಧಿಸೂಚನೆ ಸರ್ಕಾರ ಹೊರಡಿಸಿರೋದಂಥದ್ದು ನಿಜಕ್ಕೂ ಸಿನಿ ಪ್ರೇಕ್ಷಕರಿಗೆ ಜೊತೆಗೆ ಕನ್ನಡ ಚಿತ್ರರಂಗದವರೆಗೂ ಇವತ್ತು ಬಂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು ವರ್ಷಗಳಿಂದ ಕನ್ನಡ ಚಿತ್ರರಂಗ ಈ ಬಗ್ಗೆ ಹೋರಾಟ ಮಾಡ್ತಾ ಇತ್ತು. ಪಕ್ಕದ ರಾಜ್ಯಗಳಲ್ಲಿ ಎಲ್ಲ ಕಡೆ 200 ರೂಪಾಯಿ ಒಳಗಡೆನೆ ಟಿಕೆಟ್ ಇರುತ್ತೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಯಾಕೆ 200 ರೂಪಾಯಿ ಟಿಕೆಟ್ ಒಳಗಡೆ ಇರೋದಿಲ್ಲ, ಟಿಕೆಟ್ ದರ ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸರ್ಕಾರಕ್ಕೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಲಾಗ್ತಾ ಇತ್ತು, ಹೋರಾಟವನ್ನ ಕೂಡ ಮಾಡಿದ್ರು. ಆದರೆ ಕೆಲವೊಂದು ಬಾರಿ ಕೆಲವೊಂದು ವಿತರಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಅವರು ಒಂದು ಅಡ್ಡಿಪಡಿಸಿದ ಕಾರಣಕ್ಕೆ ಈ ಒಂದು ಅನುಮೋದನೆ ಆಗಿರಲಿಲ್ಲ. ಆದರೆ ಈಗ ಏನು 15ರಂದು ಜುಲೈ 15ನೇ ತಾರೀಕು ರಾಜ್ಯಪತ್ರದಲ್ಲಿ ಈ ಒಂದು ಕರಡು ನಿಯಮವನ್ನ ಅಧಿಸೂಚನೆ ಹೊರಡಿಸಲಾಗಿತ್ತು, ಆದೇಶವನ್ನ ಹೊರಡಿಸಲಾಗಿತ್ತು. ಯಾರಾದರೂ ಆಕ್ಷೇಪಣೆ ಇದ್ರೆ ಇನ್ನೊಂದು 15 ದಿನಗಳ ಒಳಗಡೆ ಸಲ್ಲಿಸಬೇಕು ಅಂತ. ಆದ್ರೆ ಯಾವುದೇ ರೀತಿಯ ಒಂದು ಆಕ್ಷೇಪಣೆ ಕೇಳಿ ಬಂದಿಲ್ಲ. ಹೀಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ಟಿಕೆಟ್ ದರವನ್ನ ಇನ್ನು ಮುಂದೆ 200 ರೂಪಾಯಿ ಕಡ್ಡಾಯಗೊಳಿಸಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಇನ್ನೇನು ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಆದೇಶವನ್ನ ಹೊರಡಿಸಿದೆ, ಅಧಿಸೂಚನೆಯನ್ನ ಹೊರಡಿಸಿದೆ. ಆದ್ರೆ ಇದು ರಾಜ್ಯ ಭವನಕ್ಕೆ ಹೋಗಬೇಕು. ಏನು ಗವರ್ನರ್ ಇಂದ ಒಂದು ಗೆಜೆಟ್ ನೋಟಿಫಿಕೇಶನ್ ಬಂದ ನಂತರ ಎಲ್ಲಾ ಥಿಯೇಟರ್ಗಳು ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಈ ಒಂದು 200 ರೂಪಾಯಿ ಕಡ್ಡಾಯವನ್ನ ಮಾಡಲೇಬೇಕು ಟಿಕೆಟ್ ದರವನ್ನ. ಸೊ ಅದಕ್ಕೆ ಮೇ ಬಿ ಟೈಮ್ ಕೊಟ್ಟಿರುವ ಗೊತ್ತಿಲ್ಲ. ಅದರ್ವೈಸ್ ಇವತ್ತಿನಿಂದಾನೇ ಅದು ಅನುಮೋದನೆಗೆ ಬರುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಏನು ಆ ಒಂದು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಡೇಟ್ ಇರುತ್ತೆ, ಅವ್ರೇನಾದ್ರೂ ಇವ್ರಿಗೆ ಅಂದ್ರೆ ಬುಕ್ ಮೈ ಶೋನಲ್ಲಿ ಈ ಒಂದು ತಿದ್ದುಪಡಿಗಳನ್ನ ಮಾಡಬೇಕಾಗಿರುತ್ತೆ. ಅವರೊಂದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಯಾಕಂದ್ರೆ ಟಿಕೆಟ್ ದರ ಈಗ ಆಲ್ರೆಡಿ ನೋಡ್ತಿರ್ಬೋದು, ಒಂದು 400 ರೂಪಾಯಿ 500 ರೂಪಾಯಿ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಟೆಕ್ನಿಕಲಿ ಏನಾದರೂ ಅವರು ಸಾಲ್ವ್ ಮಾಡ್ಕೋಬೇಕು, ಅದನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಟೈಮ್ ಕೊಡಬೇಕಾಗಿರುತ್ತೆ. ಸೊ ಅದ್ರಲ್ಲಿ ಏನಾದರೂ ಟೈಮ್ ಇದ್ರೆ ಆ ದಿನದ ಒಳಗಡೆ ಇವರು ಅದನ್ನೆಲ್ಲ ಟೆಕ್ನಿಕಲ್ ಇಶ್ಯೂಸ್ನ ಸಾಲ್ವ್ ಮಾಡಿಕೊಂಡು ಟಿಕೆಟ್ ದರವನ್ನ 200 ರೂಪಾಯಿ ಟಿಕೆಟ್ ಒಳಗಡೆನೆ ಅವರು ದರವನ್ನ ಟಿಕೆಟ್ ಕಾಯ್ದೆ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇನ್ನು ಗೋಲ್ಡ್ ಕ್ಲಾಸ್ಗೆ ಈ ಒಂದು ಟಿಕೆಟ್ ದರ ಇರೋದಿಲ್ಲ, ಅಂದ್ರೆ 200 ರೂಪಾಯಿ ಒಳಗೆ ಕಡ್ಡಾಯ ಇರೋದಿಲ್ಲ. ಯಾಕಂದ್ರೆ ಗೋಲ್ಡ್ ಕ್ಲಾಸ್ಗೆ ಹೆಚ್ಚಾಗಿರುತ್ತೆ, 1000 ಇರುತ್ತೆ, 2000 ಇರುತ್ತೆ. ಅವರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಅವ್ರಿಗೆ ಹೇಗಾಗುತ್ತೋ ಗೋಲ್ಡ್ ಕ್ಲಾಸ್ಗೆ ಮಾತ್ರ ಅವರು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೋಬಹುದು. ಆದ್ರೆ ಇನ್ನು ಉಳಿದ ಆಸನಗಳು ಏನಿರುತ್ತೆ ಅದಕ್ಕೆಲ್ಲ ಅವರು 200 ರೂಪಾಯಿ ಒಳಗಡೆನೆ ಇರಬೇಕಾಗುತ್ತೆ. ಪ್ಲಸ್ ಟ್ಯಾಕ್ಸ್ ಆಡ್ ಆಗುತ್ತೆ ಅಷ್ಟೇ. ಏನು ಟಿಕೆಟ್ ದರಕ್ಕೆ ಏನೆಲ್ಲ ಟ್ಯಾಕ್ಸ್ಗಳು ಆಡ್ ಆಗುತ್ತೆ, ಸೊ ಅದೆಲ್ಲ ಟ್ಯಾಕ್ಸ್ ಆಡ್ ಮಾಡಿ ಅವರು 200 ರೂಪಾಯಿ ಒಳಗಡೆನೆ ಟಿಕೆಟ್ ನಿಗದಿ ದರ ಮಾಡಬೇಕಾಗಿರುತ್ತೆ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಚಿತ್ರರಂಗಕ್ಕೆ ಇವತ್ತು ಬಂಪರ್ ಶುಕ್ರವಾರ ಅಂತಾನೆ ಹೇಳ್ಬೋದು ಮಧು. ಓಕೆ, ಥ್ಯಾಂಕ್ ಯು ಮಂಗಳಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.